ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರು ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣವನ್ನು ಹಾಕುವುದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಡುವುದಕ್ಕೆ ಮುಂದಾಗಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿರುವಂತಹ ಶಾಸಕರು ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಸಾರ್ವಜನಿಕರಿಗೆ ಸಹಾಯ ಆಗೋ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವ ರೀತಿಯಾಗಿ ಏನು ಹೇಳಿದ್ರು ನೋಡೋಣ ಬನ್ನಿ. ಎಲ್ಲ ನನ್ನ ಮಾಧ್ಯಮಿತರು ಕೂಡ ಉದ್ಘಾಟನೆ ಮಾಡಿ ನಿಮ್ಮ ಜೊತೆ ಕೆಲವು ವಿಷಯಗಳನ್ನ ಹಂಚಿಕೊಂಡು ನೀವು ನನ್ನ ಕಾರ್ಯಕ್ರಮ ಮಾಡಕ್ಕೆ ಬಿಟ್ರೆ ಸಾಯಂಕಾಲ ನಿಮ್ಮನ್ನು ಕರೆದು ಏನಾಯ್ತು ಅಂತ ನಾನು ತಿಳಿಪಡಿಸ್ತೀನಿ ನಿಮಗೆ. ಯಾಕಂದ್ರೆ ಈ ಕಾರ್ಯಕ್ರಮ ಉದ್ಘಾಟನೆ ತಾವೆಲ್ಲ ಇರಲೇಬೇಕು. ಸೊ ಅದರಿಂದ ಈ ಟೀಮ್ನ ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಅದರಿಂದ ತಮ್ಮನ್ನ ಉದ್ಘಾಟನೆಗೆ ಕರೆದಿದ್ದೀನಿ. ಯಥಾ ಪ್ರಕಾರವಾಗಿ ನನ್ನ ಪ್ರಗತಿ ಪರಿಶೀಲನಾ ಸಭೆಯನ್ನ ತುಂಬಾ ಉನ್ನತ ಮಟ್ಟದಲ್ಲಿ ನಾವು ತಗೊಂಡು ಹೋಗ್ತಾ ಇದ್ವಿ. ಎಲ್ಲ ಇಲಾಖೆಗಳು ಕೂಡ ಏನೇನು ಸಮಸ್ಯೆಗಳಿದೆ, ಬರೀ ಸಮಸ್ಯೆ ನಾವು ಇಲ್ಲಿ ಬಂದ್ಬಿಟ್ಟು ಬರೀ ಅಧಿಕಾರಿ ಮೇಲೆ ದಬ್ಬಾಳೆ ಮಾಡೋಕ್ಕಿದಲ್ಲ, ತಮ್ಮಲ್ಲಿ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಜೊತೆಯಲ್ಲಿ ನಾನು ಸರ್ಕಾರ ಜೊತೆ ಏನು ಮಾತಾಡ್ಬೋದು. ಈಗ ಲಾಸ್ಟ್ ಸಭೆಯಲ್ಲಿ ವಿಎಗಳು ಅಪಾಯಿಂಟ್ ಆಗಿದ್ದಾರೆ, ಪಶುಸಂಗೋಪನೆ ಅಧಿಕಾರಿಗಳಿಲ್ಲ, ಅಧಿಕಾರಿಗಳು 7 ಜನ ತಂದ್ವಿ. ಸೊ ಹಾಗೆ ಏನೇನು ಇರಲಿಲ್ಲ ಇದನ್ನ ಕುಲಂಕುಷವಾಗಿ ಮಾತಾಡಿ ನೀವು ನನ್ನ ಜೊತೆ ಮಾತಾಡಿ ನಾನು ಸರ್ಕಾರ ಜೊತೆ ಮಾತಾಡಿ ತರ್ಕರ್ತಕ್ಕಂಥ ಒಂದು ಕರ್ತವ್ಯ ಇದು. ಇದೇನೋ ಸಿಕ್ಕಿದೆ ಬಿಡು MLA ಗಿರಿ ಸಿಕ್ಕಿದೆ ಬಿಡು ದರ್ಬಾರ ಮಾಡ್ತಕ್ಕಂಥ ವಿಧಾನ ಅಲ್ಲ ಇದು. ನಮ್ಮ ಜೊತೆ ಪ್ರಗತಿ ಪರಿಶೀಲನಾ ಸಭೆ ಅಂತಂದ್ರೆ ಸಂಯೋಜಿತ ಅಂತಂದ್ರೆ ನಮ್ಮ ಜೊತೆ ನಮ್ಮ ಇಲಾಖೆಗಳಲ್ಲಿ ಏನೇನು ನಡೀತಾ ಇದೆ, ಏನೇನು ಸಮಸ್ಯೆಗಳಿದೆ. ಈಗಾಗಲೇ ನೋಡಿ ಲಾಸ್ಟ್ ನಮ್ಮಲ್ಲಿ ತುಂಬಾ ಕೊರತೆ ಇತ್ತು. ಏನಂತಂದ್ರೆ ಈ ಡಿಪೋಸು, ಅಕ್ಕಿ ಹಾಕತಕ್ಕ ಡಿಪೋಸು. ನಾನು ಲಾಸ್ಟ್ ಟೈಮ್ ಹೇಳಿದೆ, ನಾನು ಯಾಕೆ ನೀವು ನಮ್ಮ ಹತ್ರ ಹೇಳ್ತಾ ಇಲ್ಲ ಅಂತ. ಮಾನ್ಯ ಸರ್ಕಾರ ಜೊತೆ ಮಾತಾಡಿ ಮಿನಿಸ್ ಜೊತೆ ಮಾತಾಡಿ ಈಗಾಗಲೇ 18 ಹೊಸ ಏನು ಡಿಪೋಸ್ನ ಓಪನ್ ಮಾಡ್ಲಿಕ್ಕೆ ತಿಳಿಪಡಿಸ್ತೀನಿ. ಈಗಾಗಲೇ ಆರ್ಡರ್ ಕಾಪಿ ಕೈಗೆ ಬರ್ತದೆ. ಸೊ ಯಾಕಂದ್ರೆ ನೀವು ನಮ್ಮ ಜೊತೆ ಸಂಪೂರ್ಣವಾಗಿ ತಮ್ಮ ಮಾಹಿತಿಯನ್ನು ಹಂಚ್ಕೊಂಡಾಗ ಮಾತ್ರ ಸರ್ಕಾರ ಜೊತೆ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ಇಲಾಖೆಯಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ಏನಾಗ್ತಿದೆ ಅನ್ನೋದು ಆಗ್ತದೆ. ಕೆಲವು ಇಲಾಖೆಗಳಲ್ಲಿ ಕೆಲವು ಪುಡಾರಿಗಳು ನುಗ್ಗಿ, ಕೆಲವು ಬೇರೆ ಅನ್ವಾಂಟೆಡ್ ನುಗ್ಗಿ ಸುಮ್ಮನೆ ಅದಕ್ಕೆ ಹೇಳೋದು ಇದಕ್ಕೆ ಹೇಳೋದು ಮಾಡ್ತಾರೆ. ಇತ್ತೀಚೆಗೆ ಹೊಸದಾಗಿ ಒಂದು ಸ್ಟಾರ್ಟ್ ಆಗಿದೆ. ಎಲ್ರಿಗೂ PDOಗಳಿಗೆ ಮಾಹಿತಿ ಕಳಿಸೋದು, ಅದು ಕೊಡಿ ಇದು ಕೊಡಿ ಅಂತ ಕೇಳೋದು, 15 ವರ್ಷ 20 ವರ್ಷ ಅಂತ ಕೊಡಿ ಅಂತ ಕೇಳೋದು, ಇದು ಕೊಡದೇ ಇದ್ರೆ ನಿಮ್ಮನ್ನ ಇದು ಮಾಡ್ತೀವಿ ಅಂತ ಹೇಳೋದು. ಇಂಥದ್ದೆಲ್ಲ ಒಂದು CO ಜೊತೆ ಮೀಟಿಂಗ್ ಮಾಡಿ, DC ಜೊತೆ ಮೀಟಿಂಗ್ ಮಾಡಿ ಇದಕ್ಕೊಂದು ಆಗ್ತಾ ಇರಬೇಕು ಅಂತ ಮಾಡಿ ನೆನ್ನೆ ತಾನೇ ಮಾತಾಡಿದ್ವಿ. ಯಾಕಂದ್ರೆ ಅಧಿಕಾರಿಗಳೇ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ನಾನು ತಾಲೂಕನ್ನ ಉಳಿಸ್ಕೊಳಕ್ ಆಗಲ್ಲ. ಇದಲ್ಲ ಇದು ನಾನು ಬರೀ ಇನ್ನೊಂದು ಪಕ್ಷ ಶಾಸಕ, ನನ್ನ ಮುಳಬಾಗಿಲು ತಾಲೂಕಿನ ಶಾಸಕರು ಇಡೀ ಇನ್ನ 2,20,000 ಜನಕ್ಕೂ ನಾನು ಶಾಸಕರಾಗಿರ್ತೇನೆ. ಅದರಿಂದ ನನಗೆ ಕೊಟ್ಟಿರ್ತಕ್ಕಂಥ ದೇವರ ಅಧಿಕಾರದಲ್ಲಿ ನಿಮ್ಮನ್ನೆಲ್ಲ ಉಳಿಸ್ಕೊಳ್ತಕ್ಕಂಥ ಶಕ್ತಿ ನನಗೆ ಬೇಕಾಗುತ್ತೆ. ಅಧಿಕಾರಿಗಳೇ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ಮೇಲೆ ನಾನು ಪಬ್ಲಿಕ್ ಉಳಿಸ್ಕೊಳಕ್ ಆಗಲ್ಲ. ನಿಮ್ಮನ್ನ ನಾನು ಸರಿಸಮಾನ ಕುಟುಂಬ ಸಮೇತ ಕಂಡ್ರೆ ಮಾತ್ರ ನಾನು ನಿಮ್ ಜೊತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ನಾನು ಎಲ್ಲ ನಿಮ್ ರಿವ್ಯೂಸ್ ನಿಮ್ಗೆ ಗೊತ್ತಿದೆಯಲ್ಲ, ನಾನು ಯಾವ ರೀತಿ ಮಾಡ್ತೇನೆ ಅಂತ ಗೊತ್ತಿದೆಯಲ್ಲ. ಸೊ ಹಂಗಂತಂದ್ಬಿಟ್ಟು ಬೇಡದಿರ್ತಕ್ಕಂಥ ಯಾರನ್ನ ಬೇಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಳ್ಳಕ್ ನಾನು ರೆಡಿ ಇಲ್ಲ. ನನಗೆ ಗೊತ್ತು ಇಲ್ಲಿ ನಾನು ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಎತ್ಕೊಂಡ್ಬಂದಿರ್ತೀನಿ ಅಂತ ನಮ್ಗೆ ಗೊತ್ತು. ಅದಲ್ಲ ನಮ್ ಕಣ್ಣ ಮುಚ್ಚು ಆಟ ಆಡ್ತಕ್ಕಂಥ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತು. ಅವ್ರಿಗಾಗ್ಲೇ ಭಯದೆ ಬಂದಿರ್ತಾರೆ. ಈಗಾಗಲೇ 2 ದಿವಸ 3 ದಿವಸ ಮುಂಚೆ ನನ್ಗೆ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸಾರ್ ಅದು ತೆಗಿಬೇಡಿ ಸಾರ್, ಇದು ತೆಗಿಬೇಡಿ ಸರ್. ಅದು ತೆಗಿಯಕ್ಕೆ ಇದು ಮುಚ್ಚಿಟ್ಟಕ್ಕಂತ ನಾನಿಲ್ಲ, ಅದೇಗೆ ಇರೋದು. ಸೊ ಅದರಿಂದ ಎಲ್ಲ ನನ್ನ ಅಧಿಕಾರಿ ವರ್ಗದವರು ಕೂಡ ನಾವೆಲ್ಲರೂ ಒಂದು ಕೆಲಸ ಏನಂತಂದ್ರೆ, ಭಗವಂತ ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಅವಕಾಶವನ್ನ ನಾನು ಯಾವಾಗ್ಲೂ ಪ್ರತಿ ಅಧಿಕಾರಿಗೆ ಹೇಳ್ತಾ ಇರ್ತೀನಿ, ನೀನು ಇಲ್ಲಿರು ಮುಳುಬಾಗ್ಲಿರು, ನೀನು ಬಾಗೇಪಲ್ಲಿಗೆ ಹೋಗು, ಇಲ್ಲ ಗುಡ್ಲಪೇಟೆಗೆ ಹೋಗು, ನೀನು ಸೈನ್ ಹಾಕಿರ್ತಕ್ಕಂಥ ಸೈನ್ಗೆ ನೀನು ಆನ್ಸರಬಲ್. ನೀನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನೀನು ಎಲ್ಲೋದ್ರು ಆನ್ಸರಬಲ್. ಅದಕ್ಕೆ ಮಾಡಕ್ಕಿಂತ ಮುಂಚೆ ಹೇಳಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿ. ಕೆಲವು ಏನಂತಂದ್ರೆ ನಾನು ತಪ್ಪು ತಿಳ್ಕೊಂಡ್ ನನ್ನ ಗ್ಯಾರಂಟಿ ಅಧ್ಯಕ್ಷರಿಗೆ ಒಂದು ವಿಷಯ ಹೇಳ್ತೀನಿ. ಕಾರ್ಯನಿರ್ವಹಣಾಧಿಕಾರಿ EO ಆಫೀಸಲ್ಲಿ ಒಬ್ಬ PDO ಕೂತ್ಕೊಳ್ಳೋದು, ಒಬ್ಬ PDO ಆಚೆ ಒಬ್ಬ ಕಾಂಪೌಂಡರ್ ಬ್ರೋಕರ್ ನಿಲ್ಕೊಳ್ಳೋದು. ಬ್ರೋಕರ್ ಆ PDO ಬ್ರೋಕರ್ಗೆ ಮಾಹಿತಿ ಕೊಡೋದು, ಇಂಥ ಕೆಲಸ ನಡೀತಾ ಇದೆ. ಆ ಬ್ರೋಕರ್ ಬಂದು ಮಾಹಿತಿ ಹಾಕೊಳ್ಳೋದು, ಬೆದಕಿಡೋದು. ಆ ಯಾವ PDO ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತದೆ, ಆಲ್ರೆಡಿ ಆಚೆ ಕಳಿಸಿದೀನಿ ಅವ್ರನ್ನ. ಈ ಕೆಲಸ ಮಾಡೋ ಬದಲು ಇನ್ನೊಂದು ಕೆಲಸ ಮಾಡ್ಬೋದಲ್ಲ. ನಿನ್ನ ಮನೆ ಕುಟುಂಬನ ನೀನು ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಾಗ ನಿನ್ ಲೂಪ್ ಹೋಲ್ಸ್ನ ಏನ್ ಕೆಲಸ, ಯಾರು ಬರ್ತಾವ್ರೆ ಯಾರು ಹೋಗ್ತಾವ್ರೆ ಅಂತ ಹೇಳೋ ಕೆಲಸ ನಿನ್ಗೆ ಇದ್ದಾಗ, ಯಾವನೋ ದಂಡನಾಯಕ ಅಂತ ನಿನ್ ಬ್ರೋಕರ್ ಆಗಿ ಇಟ್ಟಾಗ ನಿನ್ ತಾಲೂಕಲ್ಲಿ ಏನ್ ಕೆಲಸ ಮಾಡ್ತೀನಿ.
ನನಗೆ ಲಾಸ್ಟ್ 2 days ಬ್ಯಾಕ್ ಏನ್ ನಡೀತಿದೆ ಅಂತ ಗ್ಯಾರಂಟಿಗಳಲ್ಲಿ ಒಬ್ಬ ಯಾರೋ ಮಾಹಿತಿ ಕೇಳ್ತಾನೆ ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ PDO ಪ್ರತಿ ಇನ್ಫಾರ್ಮೇಶನ್ ಜೆರಾಕ್ಸ್ ಆಚೆ ಆಗ್ತಾ ಇದ್ದಾನೆ, ಪ್ರತಿ PDO ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ. ಅಂದ್ರೆ ನಮ್ಮ ಕುಟುಂಬದಲ್ಲಿ ನಾವೇನಾಗ್ತಿದೆ ಅಂತ ನಾವೇ ಹೇಳ್ಕೊಳ್ಳೋ ರೀತಿ ಇದೆಲ್ಲ. ಅದಕ್ಕೆ ನಾನು ಬಾಬು ಅವ್ರನ್ನ ಕರೆದು ಹೇಳಿದ್ದೀನಿ, ಬೇಡು ಎಲ್ಲ ರೀಶೇಪಲ್ ಮಾಡಿ ಫಸ್ಟ್ ಅಂತ. 24 ಗಂಟೆ ರೀಶೇಪಲ್ ಮಾಡಿದ್ವಿ. ಏನಕ್ಕೆ ಹೇಳ್ತಿದ್ವಿ ಅಂತಂದ್ರೆ, ಅಂದ್ರೆ ಅದು ಕುಟುಂಬದ ಸದಸ್ಯರ ನೋವಾದ್ರೆ ಇದು ಕುಟುಂಬ ನೋವಾಗುತ್ತಾನೆ, ಆಗುತ್ತಾನೆ. ಬಟ್ ಈ ಕೆಲಸ ಯಾರು ದಯವಿಟ್ಟು ಮಾಡ್ತಿದ್ದೀರಿ ನನ್ನ ಗಮನಕ್ಕೆ ಬಂದಿದ್ದೀವಿ. ಅಲ್ಲ DC ಗಮನ ತಂದಿದ್ದೀನಿ, ಆಲ್ರೆಡಿ ಕೃಷ್ಣಬೈರೇಗೌಡರ ಗಮನ ತಂದಿದ್ದೀನಿ, ಆಯ್ತಲ್ವಾ. ನಾನು ಏನ್ ಕೆಲಸ ಮಾಡ್ಬೇಕಾ ಕೆಲಸ ಮಾಡಿದ್ದೀನಿ ನಾನು, ಹೌದಲ್ವಾ. ಇಲ್ಲಿರ್ತಕ್ಕಂಥ ಕೆಲವು ಆರೈಗಳು ಹೇಳ್ಬಾರ್ದು, ಆರೈಗಳು ಇವರೇ ಬೆಂಗಳೂರು ವ್ಯಕ್ತಿಗಳಿಗೆ ಬ್ರೋಕರ್ಸು ಕೆಲವರು. ನೋಡಿ, ಇಲ್ಲಿಂದ ಕಾಂತರಾಜ್ ಸರ್ಕಾರದಿಂದ ಸ್ಟಾರ್ಟ್ ಆದ್ರೆ ಆ ಕಾಂಪೌಂಡ್ ನಮ್ಮೂರು ಯಾರು ಆಗ್ತಾ ಇಲ್ಲ, ಮುಳುಬಾಗ್ಲವ್ರು ಯಾರು ಆಗ್ತಾ ಇಲ್ಲ, ಎಲ್ಲ ಬೆಂಗಳೂರು. ಅದು ಯಾರಿಗೂ ಗೊತ್ತು ಇವ್ರಿಗೆ ಇಷ್ಟೊಂದು ಧೈರ್ಯ, ಯಾರ ಕೊಟ್ಟು ಇಷ್ಟೊಂದು ಧೈರ್ಯ ಅವ್ರಿಗೆ? ನಾವು ಪ್ರತಿ ಸಾರಿ ಆರೋಗ್ಯ ಬಗ್ಗೆ ಮಾತಾಡ್ತಾ ತಲೆ ಬಗ್ಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ನಿಮ್ಗೇನು ಒಂದ್ ಸ್ವಲ್ಪ ಕಿಂಚಿತ್ತು ಇಲ್ವಾ? ನಿಮ್ಗೆ ತಾಲೂಕನ್ನ ಉಳಿಸ್ಕೊಬೇಕಂತ ಮನ ಮರೆದಿಲ್ವಾ ನಮ್ಗೆ? ಒಬ್ಬ ಶಾಸಕ ಮಾತ್ರ ಇರ್ತದ ತಾಲೂಕು ಉಳಿಸ್ಕೊಬೇಕಂತ? 2 ಎಕರೆ ತಗೊಳ್ಳೋದು, 10 ಎಕರೆ ಕಾಂಪೌಂಡ್ ಹಾಕೊಳ್ಳೋದು, ಖರಾಬ್ ಜಮೀನು ಅವ್ರು ಕೆಲಸ ಮಾಡ್ಕೊಡೋದು. ಇಡೀ ಅವನಿಗೆ ಹೋಗ್ಬಿಡಿ, ಆಲ್ರೆಡಿ ಎಲ್ಲ ಮಾರಾಟ ಹೋಗ್ಬಿಟ್ಟಿದೆ, ಎಲ್ಲ ಕ್ಲೀನ್ ಕಿಸ್ನಪ್ ಆಗ್ಬಿಟ್ಟಿದೆ ಅಲ್ಲ, ಏನ್ ಬ್ಯಾಲೆನ್ಸ್ ಇಟ್ಟಿಲ್ಲ. ಯಾಕೆ ಕೆಲವು ಅಧಿಕಾರಿಗಳ ಬಗ್ಗೆ ಇಷ್ಟೊಂದು ನೀವು ತಾಲೂಕು ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯವಾಗಿ ಹೋಗ್ತಿದ್ದೀರ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಈಗ ನಾನು ಕೆಲಸ ಮಾಡಕ್ ಬಂದಿದ್ದು, ನೀವು ಕೆಲಸ ಮಾಡಕ್ ಬಂದಿದ್ದೀನಿ. ನನಗೂ 5 ವರ್ಷ ಭಗವಂತ ಅಧಿಕಾರ ಕೊಟ್ಟಿದ್ರೆ, ನಿಮ್ಗೂ ಏನು ಪರ್ಮನೆಂಟ್ ಉಳ್ಕೊಳ್ಳ. ಕೆಲವು ಆರೈಗಳು, ಕೆಲವು VAಗಳು 14-15 ವರ್ಷಗಳಿಂದ ಇದ್ದೀರಿ, 14-15 years ಇಂದ ಬಿಡ್ಕೊಂಡ್ಬಿಟ್ಟಿದ್ದೀರಿ. ನಿಂಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದರಿಂದ ನಾನು ಹೇಳೋದಷ್ಟೇ, ನಾನು ಸ್ವಲ್ಪ ಲೂಸ್ ಬಿಟ್ರೆ ಎಲ್ಲ ಬಂದು ಕೂತ್ಕೊಂತಾರೆ. ಇಲ್ಲಿ ತನಕ ನಾನು ಲೂಸ್ ಬಿಡಕ್ ಹೋಗಿ ನಿಮ್ಮ ವಿಚಾರದಲ್ಲಿ. ಸೊ ಅದರಿಂದ ಎಲ್ಲ ನನ್ನ ಏನು ಇವತ್ತು 2 ವರ್ಷ ಆಗಿದೆ, 2 ವರ್ಷ ನಮ್ಮ ಟೈಮ್ ಇದೆ. ನಾವು ಬೆಳಗ್ಗೆಯಿಂದ ಮೀಟಿಂಗ್ಸ್ ಮಾಡಿದೀವಿ. ಈಗ ಆಲ್ರೆಡಿ ಮೀಟಿಂಗ್ಸ್ ಮಾಡ್ಕೊಂಡು ಏನೇನು ಪ್ಲಾನ್ ಮಾಡ್ಬೇಕಂತ ಮಾಡ್ಕೊಂಡು ಬಂದಿದೀವಿ. 2.5 ವರ್ಷ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇರ್ತಕ್ಕಂಥ ನಿಮ್ಮ ವರ್ಕ್ನ ಸ್ಟೈಲ್ನ ಚೇಂಜ್ ಮಾಡಂಗಿದ್ರೆ ಮುಳಬಾಗಲ್ ತಾಲೂಕಲ್ಲಿ ಉಳ್ಕೊಳ್ಳಿ. ಇಲ್ಲ ಅಂದ್ರೆ ವಾಲಂಟಿಯರ್ ತಗೊಂಡು ನೀವೇ ಎಲ್ಲಿ ಬೇಕಾದ್ರೆ ಅಲ್ಲಿ ಖಾಲಿ ಮಾಡ್ಕೊಳ್ಳಿ, ಬೇರೆಯವ್ರು ಬರ್ತಾರೆ. ನಾನು ಯಾರು ತರೋದಿಲ್ಲ, ನಾನು ಯಾರು ಒಬ್ರು ಲೆಟರ್ ಕೊಡೋದಿಲ್ಲ. ಅದು ಯಾರು ಬಂದ್ರು ಅವ್ರ ಹತ್ರ ಕೆಲಸ ಮಾಡಿಸ್ಕೊಂತೀನಿ ನಾನು. ಸೊ ಅದರಿಂದ ನನ್ನ ಹೊಸ ವರ್ಷದಲ್ಲಿ ಹೊಸದಾಗಿ ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡ್ಬೇಕು ಬಂದೆ. ಕೆಲವು ವಿಷಯಗಳಿಗೆ ಬೆಳಗ್ಗೆ ಗಮನಕ್ಕೆ ಬಿದ್ದಾಗ ತುಂಬಾ ನೋವಾಗುತ್ತೆ ನೀವು ಮಾಡ್ತಕ್ಕಂಥ ಕೆಲಸಗಳು, ಎಲ್ಲರೂ ಅಲ್ಲ ಕೆಲವರು. ಸೊ ಅದರಿಂದ ಇದು ನನ್ನ ಜೊತೆ ಕೆಲಸ ಮಾಡ್ಲಿಕ್ಕೆ ಸಮಿತಿ ಬಂದಿದೆ. ಸೊ ಎಲ್ಲರೂ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಆ ಉದ್ದೇಶ ಪೂರ್ವವಾಗಿ ನೀವು ಕೆಲಸ ಮಾಡ್ಬೇಕಾಗ್ತದೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಕೂಡ ನಾನು ಒಂದೇ ಮಾತು ಶಾಸಕನಾಗಿ ನೀವು ಒಂದು ಮಾತು ಹೇಳೋದು, ಇದು ಕೊನೆ ತನಕ ನಾನು ಯಾವ ಡಿಪಾರ್ಟ್ಮೆಂಟ್ ಇಟ್ಕೊಂಡ್ರು ಒಂದೇ ಮಾತು ನಿಮ್ಗೆ ಹೇಳೋದು, ನಾನು ಇಷ್ಟಪಟ್ಟು ಕೆಲಸ ಮಾಡಿ, ಕಷ್ಟಪಟ್ಟು ಕೆಲಸ ಮಾಡಬೇಡಿ. ಮಾಡ್ತಕ್ಕಂಥ ಕೆಲಸನ ಕಷ್ಟಪಟ್ಟು ಮಾಡಬೇಡಿ, ಇಷ್ಟಪಟ್ಟು ಮಾಡಿ. ಇಷ್ಟಪಟ್ಟು ಮಾಡೋಂಥವ್ರು ಮಾತ್ರ ದಯವಿಟ್ಟು ಮುಳಬಾಗಲ್ ತಾಲೂಕಲ್ಲಿ ಉಳ್ಕೊಳ್ಳಿ. ಇಲ್ಲ ನಿಮ್ ಕೈಲಿ ಆಗ್ಲಿಲ್ಲ, ಪ್ರೀತಿಯಿಂದ ಇಲ್ಲಿಂದ ಹೋಗಿ ನಾವು ಬೀಳ್ಕೊಡಕ್ಕೆ ಮಾಡ್ತೀವಿ. ಆ ಪ್ಲೇಸ್ಗೆ ಯಾರೋ ಬರೋನ್ ಬರ್ತಾನೆ ಮಾಡ್ಕೊಂತಾನೆ. ಕಷ್ಟಪಟ್ಟು ಮಾಡತಕ್ಕಂಥ ಕೆಲಸವನ್ನ ನನಗೂ ಇಷ್ಟ ಇಲ್ಲ ದಯವಿಟ್ಟು. ಸೊ ಅದರಿಂದ ಈ ಸಭೆಯನ್ನ ಮುಂದುವರಿಸ್ತಾ ಇದ್ದೀನಿ. ಅದರಿಂದ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಸಹಕರಿಸಿ ಸರ್ವತೋಮುಖ ತಾಲೂಕು ಅಭಿವೃದ್ಧಿಗೆ ತಾವು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಂತ, ಸಾಯಂಕಾಲ ಏನೇನು ನಡೀತು ಅಂತ ಹೇಳ್ಬಿಡ್ಬೇಕಂತ ನಾನು ರಿವ್ಯೂಸ್ ಮೀಟಿಂಗ್ ಕೊಡ್ತೀನಿ.